ನೀಟ್ ಪರೀಕ್ಷೆ ಬಗ್ಗೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಯುವ ಮೋರ್ಚಾ ಅಧ್ಯಕ್ಷರಾಗಿ ಏನ್ ನಾವು ನೋಡ್ಬೇಕು, ನಿನ್ನೆ ದೆಹಲಿಯಲ್ಲಿ ಒಂದು ಸಂಸತ್ತಿಗೆ ಒಂದು ಮುತ್ತಿಗೆ ಹಾಕ್ತೇನೆ ಅಂತಂದ ಏನು ಸೋಕಾಲ್ಡ್ಸ್ ವಿದ್ಯಾರ್ಥಿಗಳಂತಂದ್ ಹೇಳ್ತಾರ. ಅದ್ರಲ್ಲಿ ಒಂದು 70 ಅಥವಾ 80% ವಿದ್ಯಾರ್ಥಿಗಳನ್ನೇ ಇಲ್ಲ. ಅಂತದೊಂದು ಇವರು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ ಒಂದು ಪಾರ್ಟಿಲಿಂದ ಒಂದು ವಿದ್ಯಾರ್ಥಿಗಳ ರೂಪದಾಗ ಇವ್ರು ಬಂದಿದ್ದಾರೆ. ಬಟ್ ಇವ್ರು ಯಾರು ವಿದ್ಯಾರ್ಥಿಗಳನ್ನ ಅಲ್ಲ, ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಇವರು ಒಂದು ಕಪ್ಪು ಚುಕ್ಕಿ ಅಂತ ತರ್ಲಿಕ್ಕೆ ನಿನ್ನೆ ಒಂದು ಷಡ್ಯಂತ್ರ ಮಾಡಿ ರೂಪಿಸಿದ್ರ. ದೆಹಲಿ ಪೊಲೀಸರು ಹಾಗೂ ಅಲ್ಲಿ ಸ್ಥಳೀಯ ಏನು ಆರ್ಮಿಗಳು ಇದ್ರು ಎಚ್ಚೆತ್ತುಕೊಂಡು ಆಗುವಂತ ಘಟನೆಗಳು ಇವರೊಂದು ಸೋಕಾಲ್ಡ್ಸ್ ಏನಿದಾರಲ್ಲ ವಿದ್ಯಾರ್ಥಿಗಳಂತ ಗುಂಪು ಕಟ್ಕೊಂಡು ಬಂದಿದ್ರ. ಇದ್ರಲ್ಲಿ ಯಾರು ವಿದ್ಯಾರ್ಥಿಗಳಿಲ್ಲ. ನೀವು ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ, ಅದ್ರಲ್ಲಿ ಕೆಲವೊಂದಿಷ್ಟು ಮಾಧ್ಯಮದವರು ಅವ್ರಿಗೆ ಕ್ವಶನ್ ಮಾಡಿದಾರೆ ನಿನ್ನೆ. ವಿದ್ಯಾರ್ಥಿ ಇದು ನೀಟ್ ಅಂದ್ರೆ ಏನಂದ್ರೆ ನೀಟ್ ಬಗ್ಗೆ ಗೊತ್ತಿಲ್ಲ, ಯಾವ ಸ್ಟ್ರೈಕಿಗೆ ಬಂದಿವ್ ಸ್ಟ್ರೈಕ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇವರೊಂದು ಗುಂಪು ಕಟ್ಕೊಂಡು ಅವ್ರ ಹತ್ರ ಆಲ್ರೆಡಿ ಕಲ್ಲುಗಳಿದ್ದು ಬಡಿಗೆಗಳಿದ್ದು ಎಲ್ಲಾನು ರೆಡಿ ಇಟ್ಕೊಂಡೇ ಬಂದಾರ ಇವ್ರು. ಹೇಳ್ತಾರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಾ ಅಂತ ಹೇಳ್ತಿದಾರ. ನಿಮ್ಗ ನಾವು ಸ್ಟೇಟ್ ವಾಗಿನ ಹೇಳಾಕುಂತೀವಿ, ಕಾಕ್ರೋಚ್ ಜನತಾ ಪಾರ್ಟಿ ಒಳಗೆ ನೀವೇನ್ ಷಡ್ಯಂತ್ರ ಮಾಡ್ತಿರಲ್ಲ ಇದು ಯಾವ್ದು ಆಗಂಗಿಲ್ಲ, ನಿಮ್ಮ ಹತ್ರ ಆಗಂಗಿಲ್ಲ. ಅದ್ರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ತಪ್ಪಿಲ್ಲ. ನೀಟ್ ಇದರಲ್ಲಿ ನರೇಂದ್ರ ಮೋದಿ ಅವರು ನೇರವಾಗಿನೇ ಹೇಳಿದಾರೆ. ಏನ್ ಹೇಳಿದಾರೆ, ಇದ್ರ ನೀಟ್ ಪರೀಕ್ಷೆದಾಗ ಏನ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಲ್ಲ, ಅದ್ರ ಹಿಂದೆ ಯಾರಿದಾರ, ಯಾರನ್ನು ಬಿಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದಾರೆ. ಅದನ್ನು ನಮ್ದು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟ ಮೇಲೂ ತಾವು ವಿದ್ಯಾರ್ಥಿಗಳಂತಂದು ಹೇಳ್ತೀರಿ, ಬಸ್ಸಿಗೆ ಕಲ್ಲು ಹೊಡಿತೀರಿ, ಟ್ರೈನಿಗೆ ಕಲ್ಲು ಹೊಡಿತೀರಿ, ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ಮೇಲೆ ಕಲ್ಲು ಹೊಡಿತೀರಿ ಅಂದ್ರೆ ನೀವು ವಿದ್ಯಾರ್ಥಿಗಳನ್ನಲ್ಲ. ಇದು ನಿಮ್ ನೇರವಾಗಿ ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಅಪರಾಧ ಇದು ಕೇಂದ್ರ ಸರ್ಕಾರಕ್ಕೆ ಸಲ್ಲದಿದೆ. ಅದು ಎಲ್ಲ ಒಂದ್ ಕಡೆ ನೀಟ್ ಪರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು? ಅದೇ ನಾ ಹೇಳಿದಲ್ವಾ, ಇದರ ನೀಟ್ ಪರೀಕ್ಷೆಯಲ್ಲಿ ಇದೇನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಲ್ಲ, ಅದು ಯಾವ್ದು ಕೇಂದ್ರ ಸರ್ಕಾರಕ್ಕೆ ಹೊಣೆನೇ ಇಲ್ಲ. ಅಂದ್ರೆ ಯಾಕೆ ನಾವು ಹೊಣೆ ಇಲ್ಲ ಅಂತಂದೇನೆ, ಅದು ಜವಾಬ್ದಾರಿ ಇದೆ. ಅದನ್ನ ಯಾರು ಮಾಡಿದಾರ ಯಾರನ್ನು ಬಿಡುವ ಪ್ರಶ್ನೆನೇ ಇಲ್ಲ. ಈಗ ಆಲ್ರೆಡಿ ಪ್ರೊಸೆಸ್ನಾಗೆ ಇದೆ, ಯಾರನ್ನು ಬಿಡುವ ಪ್ರಶ್ನೆನೇ ಇಲ್ಲ. ಬರುವಂತದಿಂದ ಅವ್ರಿಗೆ ಕಾನೂನು ಕ್ರಮದಿಂದ ಏನಾಗ್ಬೇಕು ಅವ್ರಿಗೆಲ್ಲ ತಕ್ಕ ಶಾಸ್ತಿನೇ ಆಗುತ್ತೆ. ಹೇಳ್ಕೊಳ್ಳುವಂತ ಏನ್ ಹೇಳ್ಕೊಂತ ಇದೆ ಕಾಂಗ್ರೆಸ್ ಪಕ್ಷ ಅಂತೇಳಿ, ಅದು ಅಧಿಕೃತ ಪಕ್ಷನೋ ಅಥವಾ ಅನಧಿಕೃತ ಪಕ್ಷ ಅಂತ? ಇದು ಅವರು ಅನಧಿಕೃತ ಪಕ್ಷ ಅಂತ ನಾವ್ ಹೇಳ್ತಾ ಇದೀವಿ, ಅಧಿಕೃತ ಪಕ್ಷ ಅಂತ ಅವ್ರೇ ಹೇಳ್ತಾ ಇದಾರೆ. ಬಟ್ ಇದು ಒಂದು ದೇಶ ವಿರೋಧಿ ಪಕ್ಷ ಅನ್ನೋದು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನಾವು ಎಲ್ಲಾರು ಇಡೀ ಭಾರತ ದೇಶದಾಗ ಎಲ್ಲಾರು ಹೇಳ್ತಾರ, ಇದು ದೇಶ ವಿರೋಧ ಪಕ್ಷ ಅಂತಾನೆ ಹೇಳ್ತಾ ಇದಾರೆ. ಅದರಲ್ಲಿ ಸುಮಾರು ಗುರುತಿರ್ಬೋದು, ಬೇರೆ ಬೇರೆ ದೇಶದಿಂದಾನೇ ಅದಾರ. ಅದರಲ್ಲಿ ನೀವು ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ತೆಗೆದು ನೋಡ್ರಿ, ಕಾಕ್ರೋಚ್ ಜನತಾ ಪಾರ್ಟಿ ಟೋಟಲಿ ಫೇಕ್ ಪಾರ್ಟಿ ಅದು. ಈಗ ಅದನ್ನ ತಾವೇ ಮಾಧ್ಯಮದವರು ಎಲ್ಲಾರು ಕೂಡಿ ಅವರು ಹುಬ್ಳಿಗೆ ಅಥವಾ ಎಲ್ಲರೂ ಬಂದಾಗ ನಮ್ಮ ಗೃಹ ಸಚಿವರ, ನಮ್ಮ ಕರ್ನಾಟಕದ ಗೃಹ ಸಚಿವರಾದ ಪ್ರಿಯಾಂಕ ಖರ್ಗೆ ನಾವು ಕೂಡ ಮಾಧ್ಯಮರೊಟ್ಟಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳ್ತೀವಿ. ನೀವು ಪ್ರಶ್ನೆಯನ್ನ ಇಂಥವ್ರಿಗೂ ಪ್ರಶ್ನೆ ಮಾಡ್ರಿ, ಬರೇ ನಿಮ್ ಮೈಂಡ್ ಸೆಟ್ ಅಲ್ಲಿ ಆರ್ ಎಸ್ ಎಸ್ ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಇಂಥ ದೇಶ ವಿರೋಧಿ ಏನ್ ಪಾರ್ಟಿ ಇದಾವ ಅವ್ರ ವಿರುದ್ಧನೂ ತಾವು ಮಾತಾಡ್ಬೇಕಂತ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಪ್ರವೀಣ್ ಕುಪ್ಸದ್ ಅಂತ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ, ಹುಬ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ.